ANF ಪೊಲೀಸರು ಅಂದರೆ ನಾವು ಹೋಗುವಂಥದ್ದವ್ರಿಗೆ ಗೊತ್ತಿರೋದ್ರಿಂದ ಮತ್ತು ನಾವು ಹೋಗುವಂಥದ್ದವ್ರಿಗೆ ಇಷ್ಟ ಇರಲಿಲ್ಲ. ನಾವು ಹೋಗಬಾರ್ದು ಅನ್ನುವಂಥದ್ದನ್ನು ಬೇರೆ ಬೇರೆ ಕಡೆಗಳಿಂದ ಒಂದು ಮೆಸೇಜನ್ನು ಪೊಲೀಸರು ಕೊಟ್ಟರು. ಯಾವುದೇ ಕಾರಣಕ್ಕೂ ನೀವು ಅಲ್ಲಿಗೆ ಹೋಗಬಾರ್ದು ಅನ್ನುವಂಥದ್ದನ್ನು. ಆದರೆ ನಾವು ಹೋದ್ವಿ. ಮತ್ತು ಅಲ್ಲಿ ಕೂಮಿಂಗ್ ನಡೀತಾ ಇದೆ, ಸಮಸ್ಯೆ ಆಗ್ಬೋದು ನಿಮಗೆ ಅನ್ನುವಂಥದ್ದು. ಅಲ್ಲಿ ಅಷ್ಟು ಜನ ಮಲೆಕುಡಿಯರಿದ್ದಾರೆ, ಅವರಿಗೆ ಅವ್ರ ಸಮಸ್ಯೆಯಲ್ಲಿದ್ದರೆ ನಾವು ಹೋಗಿ ನೋಡೋಣ ಅಂತ ಅನ್ನೋ ರೀತಿಯಲ್ಲಿ ನಾವು ಹೋದ್ವಿ. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ಜಯಂತ್ ಮಲೆಕುಡಿಯವರ ಮನೆಯಲ್ಲಿ ಎನ್ಕೌಂಟರ್ ಆಗಿತ್ತು. ಅದರ ಪಕ್ಕದ ಮನೆಯಲ್ಲಿ ನಾರಾಯಣ ಮಲೆಕುಡಿಯವರ ಮನೆ ಇರುವಂಥದ್ದು. ಪೊಲೀಸರು ಏನು ಮಾಡಿದ್ದಾರೆ, ಈ ಎನ್ಕೌಂಟರ್ ಆದ ನಂತರ ಈ 3 ಮನೆಗಳನ್ನು ಖಾಲಿ ಮಾಡಿಸಿದ್ದಾರೆ. ಇದೊಂದು ವಿಪರ್ಯಾಸ ಮತ್ತು ದುರಂತ ಪೊಲೀಸ್ ಇಲಾಖೆಯದ್ದು ಅಥವಾ ಈ ರಾಜ್ಯದ್ದು. ಎನ್ಕೌಂಟರ್ ಆಗಿರುವಂಥದ್ದು ಜಯಂತ್ ಮಲೆಕುಡಿಯವರ ಮನೆ. ಅಲ್ಲಿ ಸಾಕ್ಷ್ಯಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಆ ಮನೆಯವರನ್ನು ಖಾಲಿ ಮಾಡಿಸುವಂಥದ್ದಕ್ಕೊಂದು ಅರ್ಥ ಇದೆ. ಅದರ ಪಕ್ಕದ ಮನೆ ನಾರಾಯಣ ಮಲೆಕುಡಿಯವರ ಮನೆ, ಅವರಿಗೂ ಎನ್ಕೌಂಟರ್ ಆದಂಥ ಘಟನೆಗೂ ಆ ಸ್ಥಳಕ್ಕೂ ಸಂಬಂಧನೇ ಇಲ್ಲ. ಅವರ ಮನೆಯನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ನಾರಾಯಣ ಮಲೆಕುಡಿಯವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಅವರು ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದಾರೆ, ಮನೆಯಿಲ್ಲ ಅವರಿಗೆ. ಅವರ ಮನೆಯಲ್ಲಿ ಪೊಲೀಸರಿದ್ದಾರೆ. ಸುಮಾರು 20-25 ಪೊಲೀಸರು ನಾರಾಯಣ ಮಲೆಕುಡಿಯವರ ಮನೆಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಇವರಿಗೆ ಈ ಅಧಿಕಾರವನ್ನು ಕೊಟ್ಟವರು ಯಾರು? ಒಬ್ಬ ಮಲೆಕುಡಿಯವರ ಮನೆಯನ್ನು ಖಾಲಿ ಮಾಡಿಸಿ, ಯಾವುದೇ ಒಬ್ಬ ವ್ಯಕ್ತಿಯ ಮನೆಯನ್ನು ಖಾಲಿ ಮಾಡಿಸಿ ಅಲ್ಲಿ ಪೊಲೀಸರು ವಾಸವನ್ನು ಮಾಡಲಿಕ್ಕೆ ಯಾವ ಕಾನೂನಿನಲ್ಲಿ ಅವಕಾಶ ಇದೆ? ಇದೇನು ಈ ದೇಶದಲ್ಲಿ ಯುದ್ಧ ಘೋಷಣೆ ಆಗಿದೆಯಾ? ಅಥವಾ ಕರ್ನಾಟಕ ರಾಜ್ಯದಲ್ಲಿ ಹೆಬ್ರಿ ಅನ್ನುವಂಥ ಪ್ರದೇಶದಲ್ಲಿ ಯುದ್ಧ ಘೋಷಣೆ ಆಗಿರುವಂಥ ಬಗ್ಗೆ ಏನಾದರೂ ನೋಟಿಫಿಕೇಶನ್ ಮಾಡಿದಾರಾ? ಯಾವ ಆಧಾರದಲ್ಲಿ ಅವರು ಮಲೆಕುಡಿಯರ ಮನೆಯನ್ನು ಖಾಲಿ ಮಾಡಿ ಅಲ್ಲಿ ಪೊಲೀಸರ ನಿವಾಸವನ್ನಾಗಿ ಅದನ್ನು ಪರಿವರ್ತನೆಯನ್ನು ಮಾಡಿದರು? ಸುಮಾರು 20 ಜನ ಪೊಲೀಸರು ಒಂದು ಮಲೆಕುಡಿಯರ ಮನೆಯಲ್ಲಿ ವಾಸವಾಗಿದ್ದಾರೆ. ಅದರ ಪಕ್ಕದ ಮನೆಯಲ್ಲಿರುವಂಥದ್ದು ಸುಧಾಕರ್ ಮಲೆಕುಡಿಯರ ಮನೆ. ಅದಕ್ಕೂ ಎನ್ಕೌಂಟ್ರಿಗೂ ಸಂಬಂಧನೇ ಇಲ್ಲ. ಎನ್ಕೌಂಟರ್ ಯಾವ ದಾಖಲೆಯಲ್ಲೂ ಕೂಡ ಸುಧಾಕರ್ ಮಲೆಕುಡಿಯವರ ಮನೆಯವರ ಹೆಸರಿಲ್ಲ. ಆದ್ರೂ ಕೂಡ ಸುಧಾಕರ್ ಮಲೆಕುಡಿಯವರ ಮನೆಯೂ ಕೂಡ ಸುಧಾಕರ್ ಮಲೆಕುಡಿಯವರು ಬರಬಾರ್ದು ಅಂತ ಸೂಚನೆಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ, ಸುಧಾಕರ್ ಮಲೆಕುಡಿಯವರ ಮನೆಯಲ್ಲಿ ನಾನು ಹೋಗ್ತಾ ಇದ್ದೀನಿ, ಹೋದೆ. ಅಲ್ಲಿಗೆ ಹೋದಾಗ ಚಿಲ್ಕ ಹಾಕಿರಲಿಲ್ಲ. ಚಿಲ್ಕ ತೆಗೆದು ಒಳಗೋದಂಥ ಸಂದರ್ಭದಲ್ಲಿ ಅಲ್ಲಿ ಹ್ಯಾಂಗರ್ನಲ್ಲಿ ತುಂಬ ದುಬಾರಿಯಾದಂತಹ ಬ್ರ್ಯಾಂಡೆಡ್ ಕೋಟ್ಗಳನ್ನು ನೇತಾಕಿದ್ದಾರೆ, ಬ್ರ್ಯಾಂಡೆಡ್ ಪ್ಯಾಂಟ್ಗಳನ್ನು ನೇತಾಕಿದ್ದಾರೆ. ಇದು ಯಾರ್ದು ಅಂತಂದರೆ ಪೊಲೀಸ್ನವ್ರದ್ದು. ಅಲ್ಲಿ ಪೊಲೀಸ್ನವರು ಮಲಗಲಿಕ್ಕೆ, ಆ ಪೊಲೀಸ್ನವರು ವಾಸ ಮಾಡಲಿಕ್ಕೆ ಮಲೆಕುಡಿಯರ ಮನೆಯನ್ನು ತೆರವುಗೊಳಿಸುವಂಥ ಕೃತ್ಯವನ್ನು ಮಾಡಿದ್ದಾರೆ. ಈ ಅಧಿಕಾರವನ್ನು ಪೊಲೀಸರಿಗೆ ಕೊಟ್ಟವರು ಯಾರು? ಅಂದರೆ ಹೆಬ್ರಿ ಭಾಗದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದು ಪೊಲೀಸ್ ರಾಜ್ಯ ಸ್ಥಾಪನೆ ಆಗಿದೆಯಾ ಅಥವಾ ಯುದ್ಧ ಘೋಷಣೆ ಆಗಿದೆಯಾ ಅನ್ನೋಂಥ ಪ್ರಶ್ನೆಯನ್ನು ನಾವು ಪ್ರಜ್ಞಾವಂತ ಸಮುದಾಯ ಕೇಳಬೇಕಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ಪ್ರಶ್ನೆ ಮಾಡಿದ್ವಿ. ಇನ್ನೂ ಕೂಡ ಅಲ್ಲಿ ಪೊಲೀಸರಿದ್ದಾರೆ. ಇನ್ನೂ ಕೂಡ ನಾರಾಯಣ ಮಲೆಕುಡಿಯವರಿಗೆ ಅವರ ಮನೆಯನ್ನು ಬಿಟ್ಟುಕೊಟ್ಟಿಲ್ಲ. ಜಯಂತ್ ಮಲೆಕುಡಿಯವರಿಗೆ ಕೊಟ್ಟೇ ಇಲ್ಲ ಬಿಡಿ, ಅವರು ಅಲ್ಲಿ ಇನ್ನೂ ಪೊಲೀಸ್ ಬ್ಯಾರಿಕೇಡ್ ಹಾಕಿ ಅಲ್ಲಿ ಪೊಲೀಸ್ ಪಟ್ಟಿಯನ್ನು ಹಾಕಿದ್ದಾರೆ. ನಾರಾಯಣ ಮಲೆಕುಡಿಯವರಿಗೆ ಯಾಕೆ ಮನೆಯನ್ನು ಬಿಟ್ಟುಕೊಟ್ಟಿಲ್ಲ? ನಾರಾಯಣ ಮಲೆಕುಡಿಯವರ ಮನೆಯನ್ನು ಖಾಲಿ ಮಾಡಲಿಕ್ಕೆ ನಿಮಗೆ ಯಾವ IPC, ಯಾವ BNS, ಯಾವ CRPC, ಯಾವ BNSS ಅವಕಾಶವನ್ನು ಕೊಡುತ್ತೆ? ಯಾವ ಕಾನೂನಿನಡಿಯಲ್ಲಿ ಅವರು ಮಲೆಕುಡಿಯವರ ಮನೆಯನ್ನು ಖಾಲಿ ಮಾಡಿಸಿದ್ರು ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಹೇಳಬೇಕಾಗತ್ತೆ.